ಒಂದ್ ಪ್ರಶ್ನೆ ಕೇಳೋದಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ. ಪ್ರಧಾನ ಮಂತ್ರಿಗೆ ಅಮಿತ್ ಶಾಗೆ ಕೇಳಿದ್ರೆ ನಿಮ್ಮನ್ನ ಮುಗಿಸ್ತಾರ ಅಲ್ಲೇ. ಕೇಳ್ಬಿಡಿ ನೋಡ್ಬಿಡೋಣ. ನಮಗ್ ಕೇಳ್ತೀರಾ? ರಾಹುಲ್ ಗಾಂಧಿನ ನೀವು ಮಾತಾಡ್ತೀರಾ. ಈಗ ಯಾವ್ದೋ ಒಂದು ಕಾಕ್ರೋಚ್ ಜನತಾ ಪಕ್ಷ ಮಾಡಿ ಅದನ್ನ ಬ್ಲಾಕ್ ಮಾಡಿತಾರ. ಯಾರಾದ್ರೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಅವ್ರ ಅಕೌಂಟ್ಸ್ಗಳೇ ಬ್ಲಾಕ್ ಆಗ್ತದೆ. ಹಿಂದೂಗಳಿಗೆ ಇವತ್ತು ಭಯಭೀತರಾಗಿದ್ದಾರೆ. ಹಿಂದೂಗಳು ಇವತ್ತು ಅರಾಜಕತೆಯಲ್ಲಿದ್ದಾರೆ. ಭಯ ಸೃಷ್ಟಿ ಮಾಡ್ಬಿಡ್ತಾರೆ ಇವರೇನೆ. ಮೋದಿ ಏನ್ ಭಾಷಣ ಬಿಗಿತಾ ಇದ್ರು ಮನಮೋಹನ್ ಸಿಂಗ್ ಇದ್ದಾಗ. ಇವತ್ತು ಪಾಕಿಸ್ತಾನ್ ಜೊತೆ ಕಂಪೇರ್ ಮಾಡೋದು ಕೂಡ ಪಾಕಿಸ್ತಾನ್ ಕರೆನ್ಸಿ ಜೊತೆ ನಾವು ಹಿಂದೆ ಬೀಳ್ತಾ ಇದೀವಿ. ಅಮೆರಿಕನ್ ಡಾಲರ್ ಬಿಟ್ಕೊಡಿ, ನೀವು ಪಾಕಿಸ್ತಾನ್ ಕರೆನ್ಸಿ ಮತ್ತು ಭಾರತ ಕರೆನ್ಸಿ ಅದರ ಒಂದು ವ್ಯಾಲ್ಯೂಯೇಷನ್ ನೋಡಿ. ಅವ್ರ ಜೊತೆನೂ ಕೂಡ ನಾವು ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಬಾಂಗ್ಲಾದೇಶ್ ಕರೆನ್ಸಿ ಜೊತೆ ನಾವು ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಅಮೆರಿಕನ್ ಡಾಲರ್ ಜೊತೆ ಅಂತೂ ಬಿದೋಗಿದೆ. ಆಯ್ತಾ? ಇನ್ನು ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಏನ್ ಮತ್ತೆ ಇವ್ರ ವಿದೇಶಾಂಗ ನೀತಿ, ಏನ್ ಭದ್ರತೆ, ಏನ್ ಆರ್ಥಿಕ ಶಕ್ತಿ, ಏನ್ ಮಾಡ್ತಾರೆ? ಯಾಕೆ ಸಿಗಲ್ಲ? ಟೌನ್ ಹಾಲು ಇದೆ, ಮಧ್ಯಾಹ್ನ ಇದೆ. ನಿಮ್ಗೆ ಬೆಸ್ಟ್ ನ್ಯೂಸ್ ಸರ್. ಈಗ ಮಳೆಗಾಲ ಆರಂಭವಾಗ್ತಾ ಇದೆ. ಆರಂಭಕ್ಕೆ ಮೊದಲು ಇಲ್ಲಿ ಹೋದ ವರ್ಷ ಲ್ಯಾಂಡ್ ಸ್ಲೈಡ್ಗಳಾಗಿತ್ತು ಮತ್ತು ಕೆಲವೆಲ್ಲ ದುರಂತಗಳಾಗಿತ್ತು. ಅದೆಲ್ಲ ತಡೆಗಟ್ಟಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವ ರೀತಿ ಇಲ್ಲ. ಈಗಾಗಲೇ ನಾನು ಕಳೆದ ಬಾರಿನೂ ಕೂಡ ಮೀಟಿಂಗ್ ಮಾಡಿದ್ದೆ. ಬಂದಿದ್ದಾಗ ಒಂದು ಕುಡಿಯ ನೀರಿನ ವಿಚಾರದಲ್ಲಿ ಅದು ಹಿಂದೆ ಮೀಟಿಂಗ್ ಮಾಡಿದ್ದೆ. ಕಳೆದ ಬಾರಿ ಮಳೆಗಾಲದಿಂದ ಆಗುವಂಥ ಪರಿಸ್ಥಿತಿಗಳ ಬಗ್ಗೆ ಏನೇನು ಎಚ್ಚರಿಕೆಯಿಂದ ಇರಬೇಕು, ಎಲ್ಲ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ನಗರಾಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ನಮ್ಮ ಇಂಧನ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಲ್ಲ ಸಜ್ಜಾಗಿರಬೇಕು. ಆಮೇಲೆ ಪೊಲೀಸು ಮತ್ತು ಈ ಏನು ಫೋರ್ಸ್ ಇದೆ, ಈ ರೆಸ್ಕ್ಯೂ ಮಾಡುವಂಥ ಫೋರ್ಸು, ಅವ್ರದ್ದೆಲ್ಲರದ್ದು ಕೂಡ ಎಲ್ಲ ರೀತಿಯಾಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಮಾಡಿದ್ದೀವಿ ಅರಣ್ಯ ಇಲಾಖೆಯವರು. ಅದರಿಂದ ಏನೇ ಆದರೂ ಕೂಡ ಮುಂಜಾಗ್ರತೆ ಕ್ರಮಗಳು ಎಲ್ಲವೂ ಕೂಡ ಸಜ್ಜಾಗಿರಬೇಕು ಅಂತ ನಾವು ಚರ್ಚೆ ಮಾಡಾಗಿದೆ. ಇದು ಲ್ಯಾಂಡ್ ಸ್ಲೈಡ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಸರ್. ಇಲ್ಲ, ಲಾಸ್ಟ್ ಟೈಮ್ ಆಗಿದ್ದ ಕಡೆ ಅದನ್ನು ಕೂಡ ಗಮನ ಇಟ್ಕೊಂಡಿದ್ದಾರೆ. ಕೆಲವು ಕಡೆ ಎಲ್ಲ ಅದಕ್ಕೆ ಕಾಮಗಾರಿಗಳು ಕೂಡ ತಗೊಂಡಿದ್ದಾರೆ. ಈ ಸಲನೂ ಕೂಡ ಅದನ್ನ ತುಂಬಾ ರಿಸ್ಕಿ ಮತ್ತು ಹೈ ರಿಸ್ಕಿ ಏರಿಯಾಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದೇ ಅವ್ರು ಜಿಲ್ಲಾಡಳಿತ ಐಡೆಂಟಿಫೈ ಮಾಡಿ ಅಲ್ಲಿ ಏನೇನು ಮೊದಲೇ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಎಲ್ಲೆಲ್ಲಿ ಸಾಧ್ಯ ಆಗಿದೆ ಎಲ್ಲ ಕಡೆ ನಾವು ಹೇಳಕ್ಕಾಗೋದಿಲ್ಲ. ಆದರೆ ಕಳೆದ ವರ್ಷ ಮತ್ತು ಹಿಂದಿನ ವರ್ಷ ಎಲ್ಲೆಲ್ಲಿ ಹೆಚ್ಚಾಗಿತ್ತು ಅಲ್ಲಿ ನೀವು ಹೆಚ್ಚು ಗಮನ ಕೊಡಿ ಅಂತ ಕೂಡ ಈ ಮೀಟಿಂಗ್ ಎಲ್ಲ ಹೇಳಿದ್ದೀವಿ. ಅದರ ಅನುಸಾರ ಅವರು ಆ ಪ್ರಕಾರ ಕ್ರಮ ತಗೊಳ್ತಾ ಇದ್ದಾರೆ. ಸರ್, ಈಗ SIR ಜಾರಿಗೆ ನೋಡಿ, ಇವತ್ತು SIR ಜಾರಿ ಇದ್ರ ಬಗ್ಗೆ ಖಂಡಿತವಾಗಿ ಇದು ಈ ದೇಶದಲ್ಲೇ ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಆಗಿರುವಂಥ ಒಂದು ಚುನಾವಣೆ ನೋಡಿದಾಗ ಮತ್ತು ಬೇರೆ ಬೇರೆ ಕಡೆ ಯಾವ ರೀತಿಯಾಗಿ ಚುನಾವಣೆ ಆಯೋಗ ನಡ್ಕೊಳ್ತಾ ಇದೆ, ಅದು ಇವತ್ತು ನಿಜವಾಗ್ಲೂ ಸಂಶಯಾಸ್ಪದವಾದಂಥ ರೀತಿ ನಡ್ಕೊಂಡಿದ್ದಾರೆ. ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳಿಗೆ ಇಲ್ಲ. ಮತ್ತು ಇದು ಬಹಳ ಒಂದು ಕೆಟ್ಟ ಪರಿಸ್ಥಿತಿ. ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಯಾರೂ ಕೂಡ ಸಂಶಯ ಪಡ್ತಾ ಇರಲಿಲ್ಲ. ಯಾಕಂದರೆ ಅದು ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಅವರು ನಿರ್ವಹಣೆ ಮಾಡ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ರಾಜಕೀಯವಾಗಿ ಚುನಾವಣೆ ಗೆಲ್ಲೋದಕ್ಕೆ ಏನು ಮಾಡಬೇಕು ಅದು ಇವತ್ತು BJP ಮಾಡ್ತಾ ಇದೆ. ಎಲ್ಲವನ್ನೂ ಉಪಯೋಗಿಸುವಂಥದ್ದು. ಈಗ ನೋಡಿ, ಈಗ ಪಂಜಾಬ್ ಎಲೆಕ್ಷನ್ ಬರ್ತಾ ಇದೆ. ಅಲ್ಲಿ ಈಗ ED IT ಹೋಗಿ ಅಲ್ಲಿ ಬಿದ್ದಿದ್ದಾರೆ. ಅದು ಪಂಜಾಬ್ ಎಲೆಕ್ಷನ್ ಆಗಿದ ತಕ್ಷಣ ಕರ್ನಾಟಕಕ್ಕೆ ಬರ್ತಾರೆ. ED IT ಬಂದು ಕೂತ್ಕೊಂಡು ಇಲ್ಲಿ BJPಗೆ ಹೇಗೆ ಹೆಲ್ಪ್ ಮಾಡಬೇಕು ಅವ್ರು ಶುರು ಮಾಡ್ತಾರೆ. ಇದು ಏನಾಗೋಗಿದೆ, ಎಲ್ಲ ಸಂಸ್ಥೆಗಳನ್ನ ಇವರು ತಮ್ಮ ಚುನಾವಣೆ ಗೆಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಾಗೋಗಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಈಗ SIR ಇದಕ್ಕೆ ಚುನಾವಣಾ ಆಯೋಗ ನೋಡಿ, ಚುನಾವಣಾ ಆಯೋಗ ಅದರ ಒಂದು ಏನು ಆದೇಶ ಇರುತ್ತೆ ಅದು ಪಾಲನೆ ಆಗ್ಲೇಬೇಕಾಗ್ತದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅದು ಕಾನೂನು. ಆದ್ರೆ ಅದರಲ್ಲಿ ಇರುವಂತ ವಿಷಯಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮತ್ತು ವೆಸ್ಟ್ ಬೆಂಗಾಲ್ ಆದಂತ ರೀತಿಯಾಗಿ ಇಲ್ಲಿ ಏನ್ ಪ್ರಯೋಗ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ವೋಟರ್ ಲಿಸ್ಟ್ ಅಲ್ಲಿ ಇದ್ದಂತ ಹೆಸರುಗಳನ್ನ ಅವರು ಅದನ್ನ ಪೂರ್ತಿಯಾಗಿ ತೆಗೆದಾಕ್ಬಿಟ್ರು. ಸುಮಾರು 29 ಲಕ್ಷ ಜನ ಟ್ರೈಬ್ಯುನಲ್ ಮುಂದೆ ಅರ್ಜಿ ಹಾಕೊಂಡಿದ್ದಾರೆ ನಮ್ಮ ವೋಟ್ ಇದೆ ಅಂತ. ಅದ್ರಲ್ಲಿ ಇತ್ಯರ್ಥ ಆಗಿದ್ದು ಕೇವಲ 1,000 ಎಷ್ಟೋ ಚಿಲ್ಲರೆ ವೋಟು. ಉಳಿದಿರೋದೆಲ್ಲ ಇನ್ನೂ ತೀರ್ಮಾನನೇ ಆಗಲಿಲ್ಲ. ಆ ಟ್ರೈಬ್ಯುನಲ್ ಜಡ್ಜ್ಗಳು ಹೇಳ್ಬಿಟ್ರು ನಮ್ಗೆ 4 ವರ್ಷ ಆದ್ರೂ ಕೂಡ ಇದನ್ನ ನಾವು ಹೇರ್ ಮಾಡಕ್ಕಾಗಲ್ಲ. ಮತ್ತು 29 ಲಕ್ಷ ಜನರ ವೋಟ್ ಎಲ್ಲಿಗೆ ಹೋಯ್ತು? ಈಗ ಏನಾಯ್ತು ಅದರದ್ದು? ಈಗ ಒಂದು ವೋಟನ್ನ ನಾವು ಕಳ್ಕೊಂಡಾಗ ಮತ್ತು ಅದಕ್ಕೆ ಪರ್ಯಾಯ ಮಾರ್ಗ ಏನು? ಅದನ್ನೇ ಏನ್ ಮಾಡ್ತಾರೋ ಗೊತ್ತಿಲ್ಲ ಇವರು. ಸೊ ಇದನ್ನ ನಾವು ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ನಮ್ಮ ಇವತ್ತು ಇಲ್ಲಿ ನಾವು ಬೇರೆ ರೀತಿಯಾಗಿ ಏನೇನು ಅವ್ರು ಮಾಡ್ತಿರ್ತಾರೆ ನೋಡ್ಕೊಂಡು ಅದಕ್ಕೆ ನಾವು ಸಜ್ಜಾಗುವಂಥದ್ದು ಕೂಡ ಮಾಡ್ಕೋಬೇಕಾಗ್ತದೆ. ಮತ್ತು ಏನಾದರೂ ಅವರು ಈಗ ವೆಸ್ಟ್ ಬೆಂಗಾಲ್ ಏನ್ ಮಾಡಿದ್ರು,
ಅದೊಂದು ಹೊಸ ಒಂದು ಸಾಫ್ಟ್ವೇರ್ ಎಲ್ಲ ಉಪಯೋಗ ಮಾಡಿ ಆ ಸಾಫ್ಟ್ವೇರೇ ಯಾರನ್ನ ಮತಗಳನ್ನ ತೆಗಿಬೇಕು ಆ ಸಾಫ್ಟ್ವೇರ್ ಡಿಸೈಡ್ ಮಾಡ್ಬಿಡ್ತು. ಆಯ್ತಾ, ಆ ತರದಕ್ಕೆಲ್ಲ ಅವಕಾಶ ಸಿಗಬಾರ್ದು. ಯೂಸ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾವು ನಮ್ಮ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಾವು ಕಾಂಗ್ರೆಸ್ ಪರ ಅಂತ ಗೊತ್ತಾಗುತ್ತೆ, ಇವ್ರು ಓಟ್ ತೆಗೆದಾಕ್ಬಿಡುದು. ಅದು ಯಾವುದೋ ಒಂದು ಫಾರ್ಮುಲಾ. ಅದನ್ನು ನಾವು ಟ್ರೈಬ್ಯುನಲ್ ಮುಂದೆ ಕೂತ್ಕೋಬೇಕು. ಟ್ರೈಬ್ಯುನಲ್ ಮುಂದೆ ಕೂತ್ಕೊಂಡು ಇತ್ಯರ್ಥ ಆಗ್ಬೇಕಲ್ಲ. ಅದಕ್ಕೋಸ್ಕರ ಇದು ಬಹಳ ಗಂಭೀರವಾದಂತ ವಿಷಯ. ಸರ್, ಈಗ ಅದಕ್ಕೆ ನಾವು ಹೋರಾಟ ಮಾಡ್ಲೇಬೇಕು. ಕಾಂಗ್ರೆಸ್ ಗೆದ್ದ ರಾಜ್ಯದಲ್ಲಿ ಇದನ್ನು ಯೂಸ್ ಮಾಡಲ್ವ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅವಾಗ ಏನ್ ಹೇಳ್ತೀರಿ? ಇಲ್ಲಿ ಈಗ ಕಾಂಗ್ರೆಸ್ ಕೆಲವು ಕಡೆ ಗೆದ್ದಿದೆ, ಅಲ್ಲಿ ಮೊನ್ನೆ ಉಡುಪಿಯಲ್ಲಿ ಬಿಟ್ಟಿಲ್ಲ. ಮೀಟಿಂಗ್ ಗೊತ್ತಿಲ್ಲ ಅಲ್ಲ, ನಮ್ಮಲ್ಲಿ ಇದೆ ಅಲ್ಲ? ಅಲ್ಲಲ್ಲ, ಮೀಡಿಯಾದವರಿಗೆ ಮೊನ್ನೆ ಉಡುಪಿಯಲ್ಲಿ ಬಿಟ್ಟಿಲ್ಲ. ನನಗೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಇದೆ. ಒಂದೊಂದು ಜಿಲ್ಲೆ ಒಂದೊಂದು ರೂಲ್ಸ್ ಇರಬಹುದು. ಆಯ್ತಾ, ಅದು ಬಿಟ್ಬಿಡೋಣ. ಸರ್, ಈಗ ನೀಟ್ ಎಕ್ಸಾಮ್ ಈಗ ಅದರಲ್ಲಿ ಲೀಕ್ ಆಗಿದೆ ಅಂತ ಆಗಿದೆ. ಈಗ ಸಿಇಟಿನೇ ನೀವು ಕರ್ನಾಟಕದಲ್ಲಿ ಇದು ಮಾಡ್ಬೇಕು. ನೋಡಿ, ನೀಟಲ್ಲಿ ಪದೇ ಇದು ಸುಮಾರು ಈ ತರ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಗಳಲ್ಲಿ ಸುಮಾರು ಸಲ ಆಗೋಗಿದೆ ಇದು. ಮತ್ತು ಈ ದೇಶದ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾವುದೋ ಒಂದ್ ಕಡೆ ಆದ್ರೆ ಇಡೀ ದೇಶಕ್ಕೆ ತೊಂದರೆ ಆಗ್ತಾ ಇದೆ. ನಮ್ಮಲ್ಲಿ ಸಿಇಟಿ ಇದ್ದಾಗ ಈ ತರ ತೊಂದರೆಗಳಾಗಿರ್ಲಿಲ್ಲ. ಮತ್ತೆ ನಮ್ಮ ವ್ಯವಸ್ಥೆಗಳು ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ರಾಜ್ಯದ ಮಕ್ಕಳನ್ನ ನಾವು ಹಿತರಕ್ಷಣೆ ಕಾಪಾಡುವಂಥದ್ದು ನಮ್ಮ ರಾಜ್ಯಕ್ಕೆ ಎಲ್ಲಾ ಶಕ್ತಿ ಇದೆ. ಆಯ್ತಾ, ಸುಮ್ಮನೆ ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಅವ್ರು ನಡ್ಸಕ್ಕಾಗ್ದೇನೆ, ನಿರ್ವಹಣೆ ಮಾಡಕ್ಕಾಗ್ದೇನೆ ಇವತ್ತು ಎಷ್ಟು ಜನರ ಭವಿಷ್ಯಕ್ಕೆ ಇವತ್ತು ಸಮಸ್ಯೆ ಆಗಿದೆ. ಯಾಕೆ ಎಲ್ಲವೂ ಕೂಡ ಕೇಂದ್ರೀಕೃತ ಮಾಡಬೇಕು? ಯಾಕೆ ಎಲ್ಲವೂ ಕೂಡ ದೆಹಲಿ ಕಡೆ ನೋಡಬೇಕು? ಈಗ ನಮ್ಮ ಹತ್ರ ನಾವೀಗ ಕರ್ನಾಟಕ ಪ್ರಗತಿಪರ ಎಲ್ಲ ಆಧುನಿಕ ತಂತ್ರಜ್ಞಾನ ಇದೆ, ನಮ್ಗೆಲ್ಲ ಕೂಡ ಮಾಡುವಂತ ಸ್ವಾತಂತ್ರ್ಯ ಇದೆ. ಯಾರು ನೀಟ್ ಬೇಕಾದ್ರೆ ಹೋಗ್ಲಿ, ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ. ಸೊ ಪ್ರತಿಯೊಂದು ಕೂಡ ನೀವು ಡೆಲ್ಲಿನೇ ಕಂಟ್ರೋಲ್ ಮಾಡಬೇಕು. ಎಕ್ಸಾಮಿನೇಷನ್ ಡೆಲ್ಲಿ ಮಾಡಬೇಕು, ಅಡ್ಮಿಷನ್ ಡೆಲ್ಲಿ ಮಾಡಬೇಕು, ಪರ್ಮಿಷನ್ ಡೆಲ್ಲಿನೇ ಕೊಡಬೇಕು. ಮತ್ತೆ ರಾಜ್ಯ ಇಟ್ಕೊಂಡು ನಾವೇನು ಇಲ್ಲಿ ಏನಕ್ಕೋಸ್ಕರ ಇದ್ದೀವಿ ನಾವು ಇಲ್ಲಿ? ನನ್ನ ಪ್ರಕಾರ ಈ ತರ ಆಗಿರೋದ್ರೆ ನಮ್ಗೆ ವಿಶ್ವಾಸ ಹೋಗ್ತಾ ಇದೆ. ವಿಶ್ವಾಸ ಹೊರಟೋಗುತ್ತೆ ಇದೆಲ್ಲ. ಮತ್ತೆ ಇದು ಗೊತ್ತಾಗಿದೆ, ಗೊತ್ತಿಲ್ಲದೆ ಇರೋ ಒಂದು ಎಷ್ಟು ನಡೆದಿದೆ ಗೊತ್ತಿಲ್ಲ ನಮ್ಗೆ. ಸರ್, ಈಗ ಇದು ಹೊರಗಡೆ ಬಂತು, ಹೊರಗಡೆ ಬರದೇ ಇರುವಂತದ್ದು ಎಷ್ಟು ನಡೆದಿದ್ದು ನಮಗೆ ಗೊತ್ತಿಲ್ಲ ಈ ವ್ಯವಸ್ಥೆಯಲ್ಲಿ. ಅದಕ್ಕೆ ನೀವು ಸಿಇಟಿ ರಾಜ್ಯಕ್ಕೇನೆ ಬಿಟ್ಬಿಡಿ. ನಾವು ರಾಜ್ಯದಲ್ಲಿ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ನಾವು ಅವ್ರನ್ನ ಕಾಪಾಡ್ಕೊಳ್ತೀವಿ. ಸರಿ, 2022 ಕಲಬುರಗಿ ಲಾಡ್ಲೆ ಮಶಾದಲ್ಲಿ ಗಲಾಟೆ ಆಗಿತ್ತು. ಆ ಕೇಸ್, ಅದರಲ್ಲಿ ಕೆಲವರ ಕೇಸನ್ನ ವಾಪಸ್ ತಗೊಳ್ಳಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಅಂದ್ರೆ ದಾವಣಗೆರೆ ಇಶ್ಯೂ ನಂತರ, ದಾವಣಗೆರೆ ಚುನಾವಣೆ ನಂತರ ಮುಸ್ಲಿಂ ವಲಯಕ್ಕೆ ನೋಡಿ, ಎಲ್ಲ ಕಡೆ ಫಾರ್ಮುಲಾ ಯೂಸ್ ಮಾಡ್ತಾರೆ. ತಮಿಳ್ನಾಡಲ್ಲಿ ಯಾಕೆ ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲೇನು ಅವ್ರಿಗೇನು ಮಾಡಕ್ ಹೋಗಲ್ಲ. ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ, ಬಿಹಾರಲ್ಲಿ ಏನಾಯ್ತು, ಮತ್ತೆ ಬೇರೆ ರಾಜ್ಯಗಳು ಅದಕ್ಕಿಂತ ವಿನೂತನವಾಗಿ ವೆಸ್ಟ್ ಬೆಂಗಾಲ್ ಮಾಡಿದ್ರು. ಬಿಹಾರಲ್ಲಿ ಈ ಸಿಸ್ಟಮ್ ಇರಲಿಲ್ಲ. ಈ ತರ ಒಂದು ಯಾವುದೋ ಒಂದು ಸಾಫ್ಟ್ವೇರ್ ಉಪಯೋಗ ಮಾಡಿಕೊಂಡು ಅದರಲ್ಲಿ ವೋಟ್ಗಳನ್ನು ಅದನ್ನ ತೆಗೆದಾಕ್ತಕ್ಕಂಥದ್ದು ಬಿಹಾರಲ್ಲಿ ಇರಲಿಲ್ಲ. ಅದು ವೆಸ್ಟ್ ಬೆಂಗಾಲ್ ತಗೊಂಡು ಬಂದ್ರು. ಯಾಕಂದ್ರೆ ಇದನ್ನ ಯಾವ ಕಾನೂನು ಅಡಿಯಲ್ಲಿದೆ, ಹೇಗೆ ಮಾಡಕ್ ಸಾಧ್ಯ? ಈಗ ಕರ್ನಾಟಕಕ್ಕೆ ಏನ್ ತಗೊಂಡ್ಬರ್ತಾರೋ ಗೊತ್ತಿಲ್ಲ, ಪಂಜಾಬಲ್ಲಿ ಏನ್ ತಗೊಂಡ್ಬರ್ತಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದು ಮತ್ತು ಅವರಿಗೆ ಸುಪ್ರೀಂ ಪವರ್ ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರೇನ್ ಪವರ್ ಕೊಟ್ಟಿದ್ದಾರೆ ಚೀಫ್ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರೆ, ಕೋರ್ಟ್ಗಳು ಕೂಡ ಅವರ ಒಂದು ಇದರ ವಿಚಾರದಲ್ಲಿ ಯಾವುದೇ ರೀತಿಯ ಅವರು ಅಕೌಂಟಬಲ್ ಅಲ್ಲ ಅಂತ ಕಾನೂನು ಬದಲಾವಣೆ ಯಾಕೆ ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನ್ ತಪ್ಪು ಮಾಡಿದ್ರೆ ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡಂಗಿಲ್ಲ ಅಂತೆ. ಆ ಕಾನೂನನ್ನ ತಗೊಂಡ್ ಬಂದಿದ್ದಾರೆ. ಆಯ್ತಾ, ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ನ ತೆಗೆದಾಕಿದ್ರು. ಸೊ ಯಾರು ಬೇಕಾದ್ರೂ ಇವ್ರು ಹಾಕೊಳ್ತಾರೆ. ಇಷ್ಟು ಓಪನ್ ಆಗಿ ಪಕ್ಷಪಾತ ಮಾಡ್ತಾರೆ, ಇಷ್ಟು ಓಪನ್ ಆಗಿ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್, IT, ED ಎಲ್ಲ ಓಪನ್, ಎಲ್ರಿಗೂ ಇದನ್ನ ಸೀಕ್ರೆಟ್ ಏನಲ್ಲ. ಈಗ ಪಂಜಾಬ್ನಲ್ಲಿ ಆಪ್ ಮತ್ತೆ ಕಾಂಗ್ರೆಸ್ ಮೇಲೆ ಬೀಳ್ತಾರೆ. ಈಗ ನೆಕ್ಸ್ಟ್ ಕರ್ನಾಟಕಕ್ಕೆ ಕಾಂಗ್ರೆಸ್ BJP ಅವ್ರು ಎಷ್ಟೇ ಭ್ರಷ್ಟರಾಗಿರ್ಲಿ, ಎಷ್ಟೇ ಸಾವಿರಾರು ಕೋಟಿ ಇರ್ಲಿ, ಅವ್ರನ್ನ ಒಬ್ಬರನ್ನು ಮುಟ್ಟೋದಿಲ್ಲ. ಯಾರು BJPಗೆ ಸೇರ್ಕೊಳ್ತಾರೆ ಅವ್ರನ್ನ ಮತ್ತೆ ಪಾರ್ಟಿಗೆ ಶಿಫ್ಟ್ ಮಾಡಿಸೋದು. ನೀವು ನಮ್ಮ ಜೊತೆ ಬರ್ದೇ ಹೋದ್ರೆ ನಿಮ್ಮನ್ನ ಮುಗಿಸ್ತೀವಿ, IT, ED ನಿಮ್ಮಿಂದ ಬೀಳಿಸ್ತೀವಿ. ಈ ತರದ ಒಂದು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ. ಚುನಾವಣೆ ಗೆಲ್ಲದೆ ಮುಖ್ಯ ಆಗೋಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗೋಗ್ಲಿ, ದೇಶ ವಿದೇಶಿಕ ನೀತಿ ಹಾಳಾಗೋಗ್ಲಿ, ದೇಶದಲ್ಲಿ ಇವತ್ತು ಪತ್ರಿಕಾ ಸ್ವಾತಂತ್ರ್ಯ 157ನೇ ಸ್ಥಾನದಲ್ಲಿದೆ ಈ ವಿಶ್ವ ಒಂದು ದರ್ಜೆಯಲ್ಲಿ. ಇದು ನಾಚಿಕೆಗೇಡಿನ ವಿಚಾರ ಅಲ್ವಾ? ಪಾಕಿಸ್ತಾನ್ಗಿಂತ ನಾವು ಇನ್ನೂ ಹಿಂದೆ ಬಿದ್ದಿದ್ದೀವಿ. ಎಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಇದ್ರ ನಿಜ. ನೀವು ಮಾತಾಡಿ, ನಾಳೆ ನೋಡೋಣ ನಿಮ್ ಚಾನೆಲ್ ಇಂದ. ಅವರೇ ಮಾತಾಡೋದಿಲ್ಲ. ಒಂದ್ ಪ್ರಶ್ನೆ ಕೇಳೋದಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ. ಇವತ್ತು ಪ್ರಧಾನಮಂತ್ರಿಗೆ, ಅಮಿತ್ ಶಾಗೆ ಕೇಳಿದ್ರೆ ನಿಮ್ಮನ್ನ ಮುಗಿಸ್ತಾರ ಅಲ್ಲೇ. ಕೇಳ್ಬಿಡಿ, ನೋಡ್ಬಿಡೋಣ. ನಮಗ್ ಕೇಳ್ತೀರಾ? ರಾಹುಲ್ ಗಾಂಧಿನ ನೀವು ಮಾತಾಡ್ತೀರಾ. ಈಗ ಯಾವ್ದೋ ಒಂದು ಕಾಕ್ರೋಚ್ ಜನತಾ ಪಕ್ಷ ಮಾಡಿ ಅದನ್ನ ಬ್ಲಾಕ್ ಮಾಡಿತಾರ. ಯಾರಾದ್ರೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಅವ್ರ ಅಕೌಂಟ್ಸ್ ಗಳೇ ಬ್ಲಾಕ್ ಆಗ್ತದೆ. ಈ ತರ ಎಲ್ಲ ಇದ್ದಾಗ ಇದು ನಾವೆಲ್ಲ ಹೇಳ್ತಾ ಇರೋದು, ಇದು ವಿಶ್ವ ಮಟ್ಟದಲ್ಲಿ ಅನಲೈಸ್ ಮಾಡ್ತಕ್ಕಂಥವ್ರು ಪತ್ರಿಕಾ ಸ್ವಾತಂತ್ರ್ಯ ಈ ದೇಶದಲ್ಲಿ ಇದೆಯಾ ಅಂತ ನೋಡಿದಾಗ ಇದು ಇಲ್ಲ. ಯಾಕಂತ ಹೇಳಿದ್ರೆ BJP ಅವರಿಗೆ ಬೇರೆ ಇನ್ನೇನು ಪಾಯಿಂಟ್ ಇಲ್ಲ. ಆಯ್ತಾ, ನೀಟ್ ಬಗ್ಗೆ ಮಾತಾಡ್ಲಿರಿ,
ಇಲ್ಲೆಲ್ಲ ಮಾತಾಡ್ತಾರಲ್ಲ ಬಿಜೆಪಿ ಲೀಡರ್ಸ್, ನೀಟ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಯಾಕೆ ಅದ್ರ ಬಗ್ಗೆ ಒಂದು ಚಕ್ಕಾರ ಎತ್ತೋದಿಲ್ಲ? ಅವ್ರಿಗೆ ಬರೀ ಇದು ಬೇಕು. ಯಾಕಂದ್ರೆ ದೇಶದಲ್ಲಿ 140 ಕೋಟಿಯಲ್ಲಿ 110 ಕೋಟಿ ಹಿಂದೂಗಳಿದ್ದಾರೆ. ಅವ್ರು ಬಿಜೆಪಿ ಪ್ರಕಾರ ಹಿಂದೂಗಳಿಗೆ ಇವತ್ತು ಭಯಭೀತರಾಗಿದ್ದಾರೆ, ಹಿಂದೂಗಳು ಇವತ್ತು ಅರಾಜಕತೆಯಲ್ಲಿದ್ದಾರೆ, ಭಯ ಸೃಷ್ಟಿ ಮಾಡ್ಬಿಡ್ತಾರೆ ಇವರೇನೆ. ಏನೂ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಹಿಂದೂಗಳಿಗೆ ಅನಿಸ್ಬೇಕು, ಓ ಇಲ್ಲಿ ದೇಶದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ದೇಶದಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ದೇಶದಲ್ಲಿ ನಮಗೆ ಭದ್ರತೆ ಇಲ್ಲ ಅಂತ ಸೃಷ್ಟಿ ಮಾಡುವಂಥದ್ರಲ್ಲಿ ಇವತ್ತು ಅದು ಒಂದೇ ಅವ್ರ ಅಜೆಂಡಾ. ಅವ್ರದ್ದು ಈ ಅಜೆಂಡಾ ಉಪಯೋಗಿಸ್ಕೊಂಡು ಇವತ್ತು ದೇಶವನ್ನ ಆಳೋದಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಅದು ಅವ್ರ ಸ್ಟ್ರಾಟಜಿ, ಅದಷ್ಟೇ. ಸರ್, ಈಗ ಕಾಂಗ್ರೆಸ್ ಜನತಾ ಪಾರ್ಟಿ ಬಾರಿ ಸದ್ದು ಮಾಡ್ತೇವೆ. ಸೊ ರಾಜಕೀಯ ಪಕ್ಷಗಳ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಅಂತ ನೋಡಿ, ಅದು ದೇಶದಲ್ಲಿ ಇರುವಂತ ಒಂದು ಪರಿಸ್ಥಿತಿ. ಇವತ್ತು ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ, ಆಯ್ತಾ? ನಮ್ಮ ರುಪಿ ವ್ಯಾಲ್ಯೂ ಇವತ್ತು ಪ್ರಧಾನಿ ಮೋದಿ ಅವರು ಏನ್ ಭಾಷಣ ಬಿಗಿತಾ ಇದ್ರು ಮನಮೋಹನ್ ಸಿಂಗ್ ಇದ್ದಾಗ, ಇವತ್ತು ಪಾಕಿಸ್ತಾನ್ ಜೊತೆ ಕಂಪೇರ್ ಮಾಡೋದು ಕೂಡ ಪಾಕಿಸ್ತಾನ್ ಕರೆನ್ಸಿ ಜೊತೆ ನಾವು ಹಿಂದೆ ಬೀಳ್ತಾ ಇದೀವಿ. ಅಮೆರಿಕನ್ ಡಾಲರ್ ಬಿಟ್ಕೊಡಿ, ನೀವು ಪಾಕಿಸ್ತಾನ್ ಕರೆನ್ಸಿ ಮತ್ತು ಭಾರತ ಕರೆನ್ಸಿ ಅದರ ಒಂದು ವ್ಯಾಲ್ಯೂಯೇಷನ್ ನೋಡಿ. ಅವ್ರ ಜೊತೆನೂ ಕೂಡ ನಾವು ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಬಾಂಗ್ಲಾದೇಶ್ ಕರೆನ್ಸಿ ಜೊತೆ ನಾವು ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಅಮೆರಿಕನ್ ಡಾಲರ್ ಜೊತೆ ಅಂತೂ ಬಿದೋಗಿದೆ, ಆಯ್ತಾ? ಇನ್ನು ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಏನ್ ಮತ್ತೆ ಇವ್ರದ್ದು ವಿದೇಶಾಂಗ ನೀತಿ, ಏನ್ ಭದ್ರತೆ, ಏನ್ ಆರ್ಥಿಕ ಶಕ್ತಿ? ಇವತ್ತು ಯಾರಾದ್ರೂ ಕೂಡ ನಮ್ಮ ದೇಶದ ಬಗ್ಗೆ ಇವತ್ತು ಕೇಳ್ತಾ ಇದಾರ? ಎಲ್ಲ ಒಂದು ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಭಾರತ ರಾಷ್ಟ್ರ ಇವರು ಸೂಪರ್ ಪವರು. ಈಗ ಮೊದಲು 4ನೇ ಸ್ಥಾನಕ್ಕೆ ಹೋದು GDP ಅಂತ ಹೇಳ್ತಾರೆ, ಈಗ 6ನೇ ಸ್ಥಾನಕ್ಕೆ ಇಳಿದಿದ್ದೀವಿ. 4ನೇ ಸ್ಥಾನಕ್ಕೆ ಹೋಗಿದ್ದೀವಿ ವಿಶ್ವ ಮಟ್ಟದಲ್ಲಿ ಅಂತ ಹೇಳ್ಕೊಳ್ತಾ ಇದ್ರಲ್ಲ, ಈಗ 6ನೇ ಸ್ಥಾನಕ್ಕೆ ಕುಸಿದಿದೆ ಭಾರತ ರಾಷ್ಟ್ರ. ಸೊ ಎಲ್ಲಿದೆ ಇವ್ರದ್ದು ಆ ಅರಾಜಕತೆ? ಇವತ್ತು ಈ ಕಾಂಗ್ರೆಸ್ ಜನತಾ ಪಕ್ಷ ಬಂತಲ್ಲ, ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆಯ್ತಲ್ಲ, ಅದು ಬಿಜೆಪಿಯ ಪಕ್ಷದ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗೋಯ್ತಂತೆ. ಆದ್ರೆ ನಿಮ್ಮ ವೇದಿಕೆಯಲ್ಲಿ, ಕಾಂಗ್ರೆಸ್ ವೇದಿಕೆಯಲ್ಲಿ ಕಾಕ್ರೋಚ್ ಟಿ ಶರ್ಟ್ ಬಿಡುಗಡೆ ಮಾಡಿದ್ದಾರೆ. ಯಾರೋ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ನಾನು ನೋಡ್ಲಿಲ್ಲ ಅದು. ನಾನು ನಿನ್ನೆ ಬ್ಯುಸಿ ಆಗಿದೆ, ನಾನು ನೋಡ್ಲಿಲ್ಲ. ಬಟ್ ಅಂದ್ರೆ ಇದು ಆತರ ಇದೆ ಅಷ್ಟೇ. ಓಕೆ, ಬೇರೆ ಕೇಸಲ್ಲಿ ಮಹಾಜರ್ ಕಾರ್ಯ ಮಾಡಿದ್ದಾರೆ, ಜನರಿಗೆ ಮತ್ತೆ ಗೊಂದಲ ಇದೆ, ಏನಾಗ್ತದೆ? ಇದು ಆದೇಶಗಳ ಕೋರ್ಟಿನ ಆದೇಶಗಳು, ನ್ಯಾಯಾಲಯದ ಆದೇಶಗಳ ಪ್ರಕಾರ ನಡೀತಾರೆ. ನಾವೇನು ಆದೇಶಗಳ ಪ್ರಕಾರ ಹೋಗ್ಬೇಕಾಗ್ತದೆ. ಸೊ ಕೋರ್ಟ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಮಾಡ್ತಾರೆ. ಓಕೆ, ಅವರು ಮತ್ತೆ ಇವರು ಯಾರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ನೋಡಿ, ಆ ವಿಷಯದ ಬಗ್ಗೆ ಚರ್ಚೆಗೆ ಯಾವ ಗೊಂದಲ ಇಲ್ಲ, ಯಾವ ಚರ್ಚೆ ಇಲ್ಲ. ಮೊನ್ನೆ ತುಮಕೂರಿನಲ್ಲೇ ಎಲ್ಲ ಒಟ್ಟಿಗೆ ಹೋಗಿ ದೊಡ್ಡ ಸಮಾವೇಶ, ಐವನವರು ಹೋಗಿದ್ರು, ಲಕ್ಷಾಂತರ ಜನ ಸೇರಿದ್ದಾರೆ. ಅವ್ರು ನೀವೇನೋ ಮೀಡಿಯಾ ಕೇಳ್ತಾರೆ, ಕೆಲವರಿಗೆ ಹೇಳುವಂತ ಇರ್ತದೆ. ಕೇಳಿದಾಗ ಏನೋ ಹೇಳ್ಬಿಡ್ತಾರೆ, ಅದೇ ಸುದ್ದಿ. ಅದಕ್ಕೆ ಯಾವ ತರ ಯಾವುದೂ ಇಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.